ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 50ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 51ನೇ ಅಧ್ಯಾಯವನ್ನು ಶುರು ಮಾಡೋಣ. ಕ್ರಾಂತಿಗೆಂದು ಕೊನೆಯಿಲ್ಲ. ಅದು ತುಳಿದಷ್ಟು ಮತ್ತೆ ಚಿಗುರುವ ಗರಿಕೆ ಹುಲ್ಲಿನಂತೆ. ದೊಡ್ಡ ದೊಡ್ಡ ಮರಗಳು ಬಿರುಗಾಳಿ ಚಂಡಮಾರುತಕ್ಕೆ ಸಿಕ್ಕಿ ನೆಲ ಕಚ್ಚಿದ್ರೂ ಗರಿಕೆ ಹುಲ್ಲು ಗಾಳಿಯ ಪ್ರಮಾಣ ಕಡಿಮೆಯಾಗುತ್ತಲೇ ಮತ್ತೆ ತಲೆ ಎತ್ತಿ ನಿಂತು ತಂಗಾಳಿಗೆ ತಲೆದೂಗುತ್ತದೆ. ಕ್ರಾಂತಿ ಎಂದರೆ ದಿನನಿತ್ಯದ ಹೋರಾಟ. ಕಿವಿ ಮಡಚಿಟ್ಟ ಪುಸ್ತಕದಂತೆ, ಬೂದಿ ಮುಚ್ಚಿದ ಕೆಂಡದಂತೆ. ಮತ್ತೊಬ್ಬ ನಾಯಕ ಬರಬೇಕು, ಚಳುವಳಿಗೆಗೆ ಮತ್ತೆ ಜೀವ ಬರಬೇಕು. ಅಯ್ಯೋ ಇದಿಷ್ಟೇನಾ, ಮುಗ್ದೇ ಹೋಯ್ತಾ ಎಂದು ಅನುಕಂಪದ ನಿಟ್ಟುಸಿರು ಬಿಡುವ ವೇಳೆಗೆ ಮತ್ತೊಮ್ಮೆ ಕ್ರಾಂತಿಯ ಕಾವು ಹೆಚ್ಚಿರುತ್ತದೆ. ಬಳ್ಳಾರಿ ಜೈಲಿನ ಒಂಟಿ ಸೆಲ್ನಲ್ಲಿ ಕಂಬಿಗಳನ್ನು ಎಣಿಸುತ್ತಾ ಕುಳಿತಿದ್ದ ತಿರುಮಲೇಗೌಡ. ಮಾತು ಮರೆತು 1 ವರ್ಷವೇ ಕಳೆದಿತ್ತು. ಅವರ ಇನ್ಚಾರ್ಜ್ಗೆ ಇದ್ದ ಸೆಂಟ್ರಿ ಸೋಮಪ್ಪ ಬೆಳಗ್ಗೆ ಟೀ ಕೊಡುವ ಸಮಯದಲ್ಲಿ, ನೀನು ನರ್ಮನುಷ್ಯನೋ ರಾಕ್ಷಸನೋ, ಇವತ್ತಿಗೆ 1 ವರ್ಷ ಆತ್ ನೋಡು ನೀನು ಈ ಜೈಲಿಗೆ ಬಂದು ಎಂದು ಹೇಳಿ ಮರೆತರೂ ಮರೆಯಲಾಗದ ವಿಷಯವನ್ನು ಮತ್ತೆ ಮತ್ತೆ ನೆನಪು ಮಾಡಿ ಹೋಗಿದ್ದ. ಲಾಠಿಯಿಂದ ಕಂಬಿ ಬೆಳೆದು ಸತ್ತಾದಾಗ ತಲೆ ಎತ್ತಿ ನೋಡಿದ ತಿರುಮಲೇಗೌಡನಿಗೆ, ಓಯ್ ನೀನು ನೋಡೋಕ್ಕೆ ಯಾರೋ ಬಂದಿದ್ದಾರೆ ಬಾ ಎಂದ ತುಸು ಹೆಚ್ಚು ಒರಟಾಗಿ. ನನ್ನ ನೋಡೋಕೆ ಯಾರು ಬರ್ತಾರೆ ಎಂದುಕೊಂಡು ಎದ್ದು ಸೆಲ್ನಿಂದ ಹೊರಬಂದಿದ್ದ ತಿರುಮಲೇಗೌಡನನ್ನು ಸೆಂಟ್ರಿ ಜೈಲರ್ನ ರೂಮಿಗೆ ಕರೆದುಕೊಂಡು ಹೋಗಿದ್ದ. ಜೈಲರ್ ಭೂಷಣ್ನ ಎದುರಿಗೆ ಮತ್ತೊಬ್ಬ ವ್ಯಕ್ತಿ ಕುಳಿತಿದ್ದರು. 50ರ ಆಸುಪಾಸಿನ ವ್ಯಕ್ತಿ. ಕಾಟನ್ ಜುಬ್ಬ, ಪೈಜಾಮ, ಹೆಗಲಿಗೆ ಇಳಿಬಿದ್ದಿದ್ದ ಬ್ಯಾಗ್, ಕನ್ನಡಕಧಾರಿ. ಸರ್ ನೋಡಿ, ಇವನೇ ನೀವು ಕೇಳಿದ ವ್ಯಕ್ತಿ ಎಂದರು ಜೈಲರ್ ಭೂಷಣ್. ನಾನಿವ್ರ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕು, ವ್ಯವಸ್ಥೆ ಮಾಡಿಕೊಡ್ತೀರಾ ಎಂದು ಆತ ಕೇಳಿದಾಗ ಜೈಲರ್ ಭೂಷಣ್ ಸೆಂಟ್ರಿ ಸೋಮಪ್ಪನಿಗೆ ಎನ್ಕ್ವೈರಿ ರೂಮಿಗೆ ಕರ್ಕೊಂಡು ಹೋಗ್ರಿ ಎಂದು ಎದುರಿಗೆ ಕುಳಿತಿದ್ದ ವ್ಯಕ್ತಿಯ ಕಡೆ ತಿರುಗಿ, ಸರ್ ಹೋಗಿ ಜೊತೆಯಲ್ಲಿ ಎಂದರು. ಸೆಂಟ್ರಿ ಸೋಮಪ್ಪನ ಜೊತೆ ತಿರುಮಲೇಗೌಡ ಆತ ಇಬ್ಬರು ಎನ್ಕ್ವೈರಿ ರೂಮಿಗೆ ಹೋದ ಮೇಲೆ ಸೋಮಪ್ಪನಿಗೆ, ನೀವು ಹೋಗಿರಿ ಎಂದರು ಆತ. ಸರ್ ಇವನು ತುಂಬ ಡೇಂಜರ್, ಊರೂರಿಗೆ ಬೆಂಕಿ ಇಟ್ಟಿರೋ ರಾಕ್ಷಸ ಎಂದ ಸೋಮಪ್ಪ. ನನಗೆಲ್ಲ ಗೊತ್ತಿದೆ, ನಾನು ಹ್ಯಾಂಡಲ್ ಮಾಡ್ತೀನಿ, ನೀವು ಹೋಗಿ ಎಂದು ಆತ ಸೋಮಪ್ಪನನ್ನು ಕಳಿಸಿ ತಿರುಮಲೇಗೌಡನನ್ನು ನೋಡ್ತಾ, ಹೇಗಿದ್ದವನು ಹೇಗಾದೆ, ದಾನೇಶಪ್ಪನ ಒಂದೇ ಒಂದು ಹೊಡೆತಕ್ಕೆ ತತ್ತರಿಸೋದ್ಯಾ, ನನಗೇ ನಂಬೋಕಾಗ್ತಿಲ್ಲ ಎಂದವನ ಧ್ವನಿಯಲ್ಲಿ ತಾತ್ಸಾರವಿತ್ತು. ತಿರುಮಲೇಗೌಡ ಆತನೆಡೆಗೆ ಅಪರಿಚಿತ ನೋಟ ಬೀರಿದಾಗ, ಓಹ್ ನಿಂಗೆ ನಾನು ಯಾರು, ಇಷ್ಟು ದಿನ ಭೇಟಿಯಾಗೋಕ್ಕೆ ಬರೆದ ನನ್ನನ್ನು ಯಾಕೆ ಇವನು ಭೇಟಿ ಮಾಡೋಕ್ಕೆ ಬಂದಿದ್ದಾನೆ ಅಂತನಾ, ನಿನಗೆ ಓದೋಕೆ ಬರೆಯೋಕ್ಕೆ ಬರುತ್ತಾ ಎಂದ ಆತ. ತಿರುಮಲೇಗೌಡ ಬರೆಯೋಕೆ ಓದೋಕೆ ಬರುತ್ತೆ ಎಂದು ಸನ್ನೆ ಮಾಡಿ ಹೇಳಿದಾಗ ಕೆಲವು ಹಾಳೆಗಳನ್ನು ಪೆನ್ನನ್ನು ಅವನ ಮುಂದಿಟ್ಟು, ತಗೋ ನೀನು ಏನೇ ಮಾತಾಡಬೇಕು ಅಂದರೂ ಬರೀ, ಏನು ಮಾಡೋದು, ಗರ್ಜಿಸ್ತಾ ಕಾಡಿನ ರಾಜ ಸಿಂಹದಂತೆ ಇದ್ದ ಈಗ ಹಲ್ಲು ಕಿತ್ತ ಆವಿನಂಗೆ ಮಾಡಿದ್ನಲ್ಲ ದಾನೇಶಪ್ಪ, ಆದರೂ ನೀನೇನು ಸಾಮಾನ್ಯದವನಲ್ಲ ಬಿಡು ಎಂದ ಆತ. ತಿರುಮಲೇಗೌಡನಿಗೆ ತನ್ನ ತಪ್ಪಿನ ಅರಿವಾಗಿತ್ತೋ, ಮೋಸ ಹೋಗಿದ್ದಕ್ಕೆ ಅವಮಾನವಾಗಿತ್ತೋ ತಲೆ ತಗ್ಗಿಸಿದ್ದ. ನೇರ ವಿಷಯಕ್ಕೆ ಬರ್ತೀನಿ, ಏನಾಯಿತು ಅವತ್ತಿನ ರಾತ್ರಿ ಎಂದ ಆತ. ಇವನ್ಯಾಕೆ ಇದನ್ನೆಲ್ಲ ಕೇಳ್ತಿದ್ದಾನೆ? ದಾನೇಶಪ್ಪ ತನ್ನ ಅಧಿಕಾರದ ಬಲದಿಂದ ಎಲ್ಲ ಮುಚ್ಚಾಕಿದ್ದಾನೆ. ನಾನೇನೇ ಹೇಳಿದ್ರೂ ಯಾರೂ ನಂಬಲ್ಲ ಅಂತ ತಾನೇ ನಾನು ಸುಮ್ಮನಾಗಿದ್ದು. ನನ್ನ ಹೇಳಿಕೆನಾದರೂ ಯಾರು ಕೇಳಿದ್ರು ಎಂದುಕೊಂಡು ಪ್ರಶ್ನಾರ್ಥಕವಾಗಿ ಆತನ ಮುಖ ನೋಡ್ತಲೇ, ನಾನ್ಯಾರು ಅಂತ ಗೊತ್ತಾಗೋವರೆಗೂ ಹೇಳಲ್ವಾ ನೀನು? ನನ್ನ ನಿಜವಾದ ಹೆಸರು ನನಗೆ ಮರ್ತೋಗಿದೆ. ಸದ್ಯಕ್ಕೆ ನನ್ನ ಹೆಸರು ಭಗತ್ ಅಂದ್ಕೋ. ನೀನು ಮಾಡಿದ್ದು ದಾನೇಶಪ್ಪ ಮಾಡಿದ್ದು ಎರಡೂ ಒಂದೇ. ಅಂದರೆ ನಿಮ್ಮ ಸ್ವಾರ್ಥಕ್ಕೆ ಮುಗ್ಧ ಹಾಡಿ ಜನ ಬಲಿಯಾದ್ರಲ್ಲ. ಸ್ವಾತಂತ್ರ್ಯದ ಕನಸು ಕಂಡು ಕ್ರಾಂತಿಯ ಹಣತೆ ಹಚ್ಚಿದ್ದ ನಿನ್ನ ಮಗಳು ಕರ್ಣ ಹೋರಾಟದಲ್ಲಿ ಯಶಸ್ಸು ಕಂಡು ಅದರ ಸವಿ ಉಣ್ಣೋದಕ್ಕೆ ಮುಂಚೆನೇ ಅಸುನೀಗಿದ್ರಲ್ಲ, ಅವರ ಕಣ್ಣಲ್ಲಿ ಇನ್ನೂ ಸ್ವಾತಂತ್ರ್ಯದ ಹೊಳಪು ಹಾಗೇ ಇತ್ತು. ಭವಿಷ್ಯದ ಹೂ ಅರಳೋದಕ್ಕೂ ಮುಂಚೆನೇ ಚಿವುಟಾಕಿದ್ರಲ್ಲ. ನಿಮ್ಮಂಥವರು ದರ್ಪ ದೌರ್ಜನ್ಯ ಮಾಡಿಕೊಂಡು ಸರ್ವಾಧಿಕಾರಿ ಆಡಳಿತ ಮಾಡಿ ಸಂಪತ್ತನ್ನೆಲ್ಲ ನಿಮ್ಮ ಕಡೆ ಶೇಖರಣೆ ಮಾಡ್ಕೊಳ್ಳೋದಕ್ಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು.
ನಿನಗೆ ಈ 1 ವರ್ಷದಲ್ಲಿ ಕಿಂಚಿತ್ತಾದರೂ ಪಶ್ಚಾತ್ತಾಪ ಆಗಿ ನೀನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಇದ್ದರೆ ಅವತ್ತು ಏನಾಯಿತು ಹೇಳು ಎಂದರು ಭಗತ್. 2 ನಿಮಿಷ ಯೋಚಿಸಿದ ಗೌಡ ಪೆನ್ನು ಕೈಗೆತ್ತಿಕೊಂಡು ಹಾಳೆಯ ಮೇಲೆ ಬರೆಯಲಾರಂಭಿಸಿದ್ದ. ಇಂದುಮತಿ ಕೀಳ್ಜಾತಿಯವನ ಜೊತೆ ಹೋಗಿ ಸ್ವಾತಂತ್ರ್ಯ ಅಂತ ನನ್ನ ವಿರುದ್ಧನೇ ನಿಂತಾಗ ನನಗೂ ರಕ್ತ ಕುದ್ದಿತ್ತು. ಆದರೆ ಜನ ಆಗಲೇ ಎಚ್ಚೆತ್ಕೊಂಡಿದ್ರು. ಯಾವುದನ್ನು ದಿಢೀರಂತ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಮಗಳಿಗೆ ಸಹಾಯ ಮಾಡೋ ಹಾಗೆ ಚೆನ್ನಯ್ಯನ ಜೊತೆನಲ್ಲಿ ಕಳಿಸ್ತಿದ್ದೆ. ಸಹಾಯ ಮಾಡ್ತಿದ್ದೆ. ಆದರೆ ಎದೆಲಿ ಉರಿತಿದ್ದ ಬೆಂಕಿ ತನ್ನ ದ್ವೇಷ ತೀರಿಸ್ಕೊಳ್ದೆ ತಣ್ಣಗಾಗ್ತಾ ಇರಲಿಲ್ಲ. ನನ್ನ ಹತ್ರನೇ ಆಸ್ತಿ ಪತ್ರಗಳನ್ನ ಇಟ್ಕೊಂಡ್ರೆ, ಬ್ಯಾಂಕ್ ಲಾಕರಲ್ಲಿ ಇಟ್ಟರೆ ಯಾರಾದರೂ ಕಳ್ತನ ಮಾಡಿದರೆ ಅನ್ನೋ ಆತಂಕ. ಯಾಕಂದರೆ ನನ್ನ ಸುತ್ತ ಇದ್ದವರ ಯಾರನ್ನೂ ನಂಬೋ ಪರಿಸ್ಥಿತಿನಲ್ಲಿ ನಾನಿರಲಿಲ್ಲ. ಹಾಗಾಗಿ ದಾನೇಶಪ್ಪನ ಕೈ ಕೊಟ್ಟೆ ಜೋಪಾನವಾಗಿಡೋಕೆ. ಆದರೆ ಅವನು ಮೋಸದಿಂದ ನನ್ನ ಸಹಿ ಹಾಕಿಸ್ಕೊಂಡು ಖಾತೆ ಬದಲಾವಣೆಗೆ ಕೊಟ್ಟಿದ್ದ ನನಗೇ ತಿಳಿದೆ. ಅವತ್ತು ಅವನು ಬರೋಕ್ಕೂ ಮುಂಚೆ ಶ್ರೀನಿವಾಸ ಬಂದ. ನಾನು ಪರಸ್ತ್ರೀ ಸಂಘ ಮಾಡ್ದೋನೆಯ, ಹಾಡಿಲ್ಲುವೆ, ಪೇಟೆಲ್ಲುವೆ. ಆದರೆ ಮನೆ ಹೆಣ್ಮಕ್ಳು ಮ್ಯಾಕೆ ಕಣ್ಣಾಕ್ತೋನಲ್ಲ. ಆದರೆ ನನ್ನ ಮಗ ನನಗೂ ನನ್ನ ಸೊಸೆಗೂ ಸಂಬಂಧ ಕಟ್ಟಿ ಮಾತಾಡ್ದ. ಇಬ್ಬರಿಗೂ ಮಾತಿಗೆ ಮಾತು ಬೆಳೀತು. ಅದೇ ಸಮಯಕ್ಕೆ ದಾನೇಶಪ್ಪ ಬಂದವನೇ ಅಂತ ಸುದ್ದಿ ಬಂತು. ಮಗನ ಜೊತೆ ಆ ಜಗಳದಿಂದ ಇದೆಲ್ಲ ಆಗಿದ್ದು ನನ್ನ ಮಗಳಿಂದ. ನನ್ನ ಎದುರಿಗೆ ಮಾತಾಡೋಕೆ ಎದುರುತ್ತಿದ್ದವರು ಧ್ವನಿ ಎತ್ತಿ ಮಾತಾಡೋ ಧೈರ್ಯ ಬಂತು ಅಂತ ಮಗಳನ್ನೂ ಬೈಕೊಂಡೆ ಹೋದೆ. ಅದೇ ಸಮಯಕ್ಕೆ ಸರಿಯಾಗಿ ದಾನೇಶಪ್ಪ ಸೀಮೆ ಎಣ್ಣೆ ಲಾರಿ ಬ್ಯಾರೆ ಜನಗಳ ಜೊತೆ ಬಂದಿದ್ದ. ಅವ್ರ ಮನೇನ ಸುಟ್ಬಿಡೋಣ, ಯಾರೂ ಉಳಿಯೋದು ಬೇಡ, ಹಾಡಿ ಮತ್ತೆ ಮೊದಲಂಗಾಗುತ್ತೆ ಎಂದ. ಹಾಡಿ ಪೂರ್ತಿ ಸುಡ್ತೀನಿ ಅಂತ ಹೇಳಿರಲಿಲ್ಲ. ನಾನು ಒಪ್ಕೊಂಡೆ. ಮಗಳು ಅನ್ನೋ ಮಮಕಾರ ಯಾವತ್ತೋ ಸತ್ತೋಗಿತ್ತು. ಆದರೆ ಮೊದಲು ಕರ್ಣನ ಮನೆಗೆ ಸೀಮೆಎಣ್ಣೆ ಸುರಿದು ಬೇರೆ ಮನೆಗಳಿಗೆ ಸುರಿಯೋಕೆ ಹೋದಾಗ ನಾನು ಬ್ಯಾಡ ಅಂತ ಕೂಗಾಡಕ್ಕೆ ಹೋದ್ರೆ ಆಗ ನನ್ನ ನಾಲ್ಗೆ ಕತ್ತರಿಸಿದ್ರು. ಆಮ್ಯಾಕೆ ನನ್ನ ಮನೆಗೂ ನನ್ನ ಕಣ್ಣೆದ್ರಿಗೆ ಬೆಂಕಿ ಇಟ್ಟು ಅವನೇ ಪೊಲೀಸರನ್ನ ಕರೆಸಿದ್ದ. ಇಷ್ಟು ಬರೆದು ಏದುಸಿರು ಬಿಡುತ್ತಾ ಪೆನ್ ಕೆಳಗಿಟ್ಟ ತಿರುಮಲೇಗೌಡ. ಹಾಳೆಗಳನ್ನೆಲ್ಲ ಕೈಗೆತ್ಕೊಂಡು ಓದುತ್ತಿದ್ದ ಭಗತ್ ಮುಖದ ನರಗಳು ಬಿಗಿದುಕೊಂಡವು. ಅಕ್ಷರಗಳು ಗೀಚಾಗಿದ್ರೂ ವಿಷಯ ಸ್ಪಷ್ಟವಾಗಿತ್ತು. ಯಾರಾದರೂ ಬದುಕಿರೋ ಸಾಧ್ಯತೆಗಳಿದಾವಾ ಎಂದು ಕೇಳಿದ. ಏನೋ ನೆನಪು ಮಾಡಿಕೊಂಡಂತೆ ಮತ್ತೆ ಪೆನ್ ಕೈಗೆತ್ತಿಕೊಂಡು, ಹಾಂ, ಅವತ್ತು ನನಗೆ ಸರಿಯಾಗಿ ನೆನಪಿದೆ. ಕರ್ಣನ ಮನೆ ಮುಂದೆ ಅವನ ಜೀಪ್ ಇರಲಿಲ್ಲ. ಅಂದರೆ ಯಾರಾದರೂ ಬದುಕಿರೋ ಅವಕಾಶಗಳಿದ್ದಾವೆ ಎಂದು ಬರೆದ ತಿರುಮಲೇಗೌಡ. ನಿನಗೆ ಪಶ್ಚಾತ್ತಾಪ ಆಗ್ತಿದ್ಯಾ? ಭಗತ್ ಕೇಳಿದರೆ ಹೌದೆಂಬಂತೆ ತಲೆಯಾಡಿಸಿ, ಆ ದಾನೇಶಪ್ಪನ ಮಾತ್ರ ಬಿಡಬೇಡಿ ಎನ್ನುವಂತೆ ಮೂಗ ಸನ್ನೆ ಮಾಡಿದ್ದ ತಿರುಮಲೇಗೌಡ. ನಿಂಗೆ ಬೇಲ್ ಕೊಡಿಸಿದ್ರೆ ಹೊರಗಡೆ ಬಂದು ನನ್ನ ಜೊತೆ ಕೈ ಜೋಡಿಸ್ತೀಯಾ ಒಳ್ಳೆ ರೀತಿಲಿ? ಸತ್ತವ್ರ ಆತ್ಮಕ್ಕಾದರೂ ಶಾಂತಿ ಸಿಗತ್ತೆ ಎಂದ ಭಗತ್. ಹ್ಞೂ ಎಂದು ಹೂಂಕರಿಸಿದ ತಿರುಮಲೇಗೌಡ. ನಾನು ಮತ್ತೆ ಬಂದು ನಿನ್ನ ಭೇಟಿ ಮಾಡ್ತೀನಿ ಎಂದು ಎದ್ದ ಭಗತ್ ಜೈಲರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಲು ಬಂದಾಗ ಜೈಲರ್ ಭೂಷಣ್, ಭಗತ್ ಸರ್, ಇದೆಲ್ಲ ಹೈ ಪ್ರೊಫೈಲ್ ಕೇಸ್ಗಳು. ದಿಲ್ಲಿವರೆಗೂ ಸೂಟ್ ಕೇಸ್ಗಳು ಓಡಾಡಿರ್ತವೆ. ನಿಮ್ಮ ಉದ್ದೇಶ ಸರಿ ಇದೆ. ಆದರೆ ಭ್ರಷ್ಟಾಚಾರ ತಾಂಡವ ಆಡ್ತಿರೋ ನಮ್ಮ ದೇಶದಲ್ಲಿ ಸಾಧ್ಯನಾ ಎಂದು ಅನುಮಾನಿಸಿದರು. ನಿಮ್ಮ ಅನುಮಾನ ನಿಜ ಭೂಷಣ್ ಸರ್. ಇವರೆಲ್ಲ ದೇಶದ ಸಂಪತ್ತನ್ನು ಬ್ರಿಟಿಷರಂತೆ ದರೋಡೆ ಮಾಡ್ತಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣನ ತ್ಯಾಗ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಪ್ರಜಾಪ್ರಭುತ್ವ ದೇಶ ಮಾಡಿದ್ರು. ಆದರೆ ಇಲ್ಲಿ ಆಳೋ ದೊರೆಗಳೇ ದರೋಡೆ ಮಾಡ್ತಿದ್ದಾರೆ, ಜನಗಳನ್ನು ಲೂಟಿ ಮಾಡ್ತಿದ್ದಾರೆ. ಅವರಿಗೂ ಇವರಿಗೂ ಏನು ವ್ಯತ್ಯಾಸ ಹೇಳಿ? ಸಾಮಾನ್ಯ ಪ್ರಜೆ ಇವತ್ತು ಕೂಡ ಗುಲಾಮನಾಗಿ ಬದುಕ್ತಿದ್ದಾನೆ. ಅವನಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂದು ವಿಷಾದದಿಂದ ನುಡಿದ್ರು ಭಗತ್. ಐ ವಿಶ್ ಯು ಆಲ್ ದ ಬೆಸ್ಟ್ ಭಗತ್ ಸರ್. ನನ್ನ ಕಡೆಯಿಂದ ನಿಮ್ಮ ಹೋರಾಟಕ್ಕೆ ಫುಲ್ ಸಪೋರ್ಟ್ ಇರುತ್ತೆ. ಬಟ್ ಬಿ ಕೇರ್ಫುಲ್ ಎಂದರು. ಹಸ್ತಲಾಘವ ಮಾಡಿ ಹಾರೈಸಿದರು ಜೈಲರ್ ಭೂಷಣ್. ಥ್ಯಾಂಕ್ ಯು ಸರ್ ಎಂದು ಭಗತ್ ಜೈಲಿನಿಂದ ಹೊರಬಂದರು. ಭಗತ್ 50ರ ಆಸುಪಾಸಿನ ವ್ಯಕ್ತಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಸ್ವಾತಂತ್ರ್ಯ ಹೋರಾಟದ ಕಾವು ತುತ್ತ ತುದಿಯಲ್ಲಿ ಇರುವಾಗಲೇ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರು. 1942ರಲ್ಲಿ ಸುಭಾಷ್ ಚಂದ್ರ ಬೋಸರು ರೇಡಿಯೋ ಮೂಲಕ ಭಾರತೀಯರನ್ನೆಲ್ಲ ಉದ್ದೇಶಿಸಿ ಮಾಡಿದ ಭಾಷಣದಿಂದ ಉತ್ತೇಜಿತರಾಗಿದ್ದರು. ವೇದಿಕೆ ಮೇಲೆ ಕುಳಿತು ಚರಕ ತಿರುಗಿಸೋದ್ರಿಂದ ಸ್ವಾತಂತ್ರ್ಯ ಬರೋದಿಲ್ಲ ಎನ್ನುವುದನ್ನು ಎಳೆ ವಯಸ್ಸಿನಲ್ಲೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದವರಿಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್ ಮುಂತಾದವರೇ ಆದರ್ಶ. ಸುಭಾಷ್ ಚಂದ್ರ ಬೋಸರ ಆದರ್ಶಗಳನ್ನು ಪಾಲಿಸುತ್ತಿದ್ದ, ಅವರ ಆಗಮನಕ್ಕಾಗಿ ಕಾದು ಕುಳಿತಿದ್ದ ಕೋಟ್ಯಾನುಕೋಟಿ ಭಾರತೀಯರಲ್ಲಿ ಇವರೂ ಒಬ್ಬರು.
ತಂದೆ ತಾಯಿ ಇಟ್ಟ ಹೆಸರನ್ನು ಭಗತ್ ಸಿಂಗ್ ಮೇಲಿನ ಅಭಿಮಾನದಿಂದ ಹೆಸರನ್ನು ಭಗತ್ ಎಂದು ಬದಲಾಯಿಸಿಕೊಂಡಿದ್ರು. ಆಗಸ್ಟ್ 15, 1947 ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತವನ್ನು ಕಣ್ಣಾರೆ ಕಂಡವರು. ಸ್ವಾತಂತ್ರ್ಯದ ನಂತರ ಪ್ರಭುತ್ವ ಭಾರತ ದೇಶದಲ್ಲಿ ರಾಜಕಾರಣಿಗಳು ದೇಶವನ್ನು ಕೊಳ್ಳೆ ಹೊಡೆಯುತ್ತಾ ಇದ್ದದ್ದನ್ನು ಸುಭಾಷ್ ಚಂದ್ರ ಬೋಸರ ಸಾವು ನಿಗೂಢ ಕಣ್ಮರೆಯೋ ಅರ್ಥವಾಗದ ಚಿದಂಬರ ರಹಸ್ಯ. 1947 ನಂತರವೂ ಸ್ವತಂತ್ರ ಭಾರತ ಸರ್ಕಾರದಲ್ಲಿ ಬ್ರಿಟಿಷರು ತಮ್ಮ ಹಿಡಿತ ಮುಂದುವರೆಸಿ ಮುಂದಿನ 10 ವರ್ಷಗಳಲ್ಲಿ ನೇತಾಜಿ ಭಾರತಕ್ಕೆ ಮರಳಿದರೆ ಅವರನ್ನು ಯುದ್ಧಾಪರಾಧಿ ಎಂದು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸುವುದಾಗಿ 1956ರಲ್ಲಿ ಗೃಹ ಸಚಿವರಾಗಿದ್ದ ಜಿ.ಬಿ. ಪಂತ್ ಅಧಿಕೃತವಾಗಿ ಒಪ್ಪಿಗೆ ನೀಡಿದಾಗ ಮತ್ತೆ 1966ರಲ್ಲಿ ಈ ಒಪ್ಪಂದ ಮುಂದಿನ 30 ವರ್ಷಗಳ ಅವಧಿಗೆ ವಿಸ್ತರಿಸಿತು. ಈ ಒಪ್ಪಂದಕ್ಕೆ ಸಮ್ಮತಿ ಸೂಚಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ. ಇದರಿಂದ ನೇತಾಜಿ ಬದುಕಿದ್ದರೂ ಕೂಡ ಭಾರತಕ್ಕೆ ಹಿಂದಿರುಗಲಾಗಲಿಲ್ಲ. ಇದೆಲ್ಲದರಿಂದ ರಾಜಕಾರಣಿಗಳ ಮೇಲೆ ನಂಬಿಕೆ ಕಳೆದುಕೊಂಡಿದ್ದ ಭಗತ್ ತಮ್ಮ ವ್ಯಾಪ್ತಿಯಲ್ಲಿ ರಾಜಕಾರಣಿಗಳ ಸೊಕ್ಕಡಗಿಸುವ ಅನ್ಯಾಯದ ವಿರುದ್ಧ ಹೋರಾಡುತ್ತಾ ಬಂದಿದ್ರು. ದಾನೇಶಪ್ಪ ಸಾಹುಕಾರ್ ನಡೆಸಿದ ನರಮೇಧದ ವಾಸನೆಯ ಸುಳಿವು ಸಿಗುತ್ತಲೇ ಸತ್ಯದ ಬೆನ್ನತ್ತಿ ಹಾಡಿಗೆ ಹೋದವರನ್ನು ಮಾರಣಹೋಮ ನಡೆದ ರಣಭೂಮಿಯಂತೆ ಸ್ವಾಗತಿಸಿತ್ತು ಹಾಡಿ. ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಮರಗಳು ಸಾಕ್ಷಿ ಹೇಳಲಾರದೆ ಮೂಕವಾಗಿ ರೋಧಿಸುವಂತಿತ್ತು. ಜೀವಂತ ಶವಗಳು ಸುಟ್ಟ ಕಮಟು ವಾಸನೆ ಸುತ್ತಲಿನ ಪ್ರದೇಶಗಳಲ್ಲೆಲ್ಲ ಇನ್ನೂ ಹರಡಿತ್ತು. ಸ್ವಚ್ಛತಾ ಕಾರ್ಯವು ಮೇಲ್ನೋಟಕ್ಕೆ ಒಂದು ದಿನ ನಡೆದಿತ್ತು. ಮನೆಗಳ ಅಡಿಯಲ್ಲಿ ಉಳಿದ ಶವಗಳನ್ನು ರಣಹದ್ದುಗಳು ಕಿತ್ತು ತಿನ್ನುತ್ತಿದ್ವು. ಅಳಿದುಳಿದ ಅವಶೇಷಗಳಲ್ಲಿ ಸಾಕ್ಷಿಗಾಗಿ ಹುಡುಕಾಡಿ ಯಾವ ಸಾಕ್ಷಿಗಳು ಸಿಗದೇ ಇದ್ರೂ ಅಮಾಯಕರ ಸಾವಿನ ನ್ಯಾಯ ಕೊಡಿಸ್ಬೇಕು ಅಂತ ದೃಢ ನಿಶ್ಚಯ ಮಾಡಿದ್ರು. ಕರ್ಣ ಇಂದುಮತಿಯನ್ನು ಸಮಾಧಿ ಮಾಡಿದ ಸ್ಥಳದಲ್ಲಿ ಮಂಡಿಯೂರಿ ಕುಳಿತು ನಿಮ್ಮೆಲ್ಲರ ಸಾವುಗಳಿಗೆ ನ್ಯಾಯ ಕೊಡಿಸ್ತೀನಿ. ಹೋದವರು ಚಿಕ್ಕವರೇ ಆಗಿದ್ರೂ ದೇವರಿಗೆ ಸಮಾನ, ನನಗೆ ಆಶೀರ್ವದಿಸಿ ಎಂದು ಭಕ್ತಿಯಿಂದ ಬೇಡಿಕೊಂಡು ಹಿಂತಿರುಗಿ ಬಂದಿದ್ರು. ಕರ್ಣ ಇಂದುಮತಿಯ ಸಮಾಧಿಗೆ ನಮಸ್ಕರಿಸಿ ಯಾವ ಸುಳಿವೂ ಸಿಗದೆ ಹಿಂತಿರುಗುವ ದಾರಿಯಲ್ಲಿ ಹೊಳೆ ಹರಿಯುತ್ತಿತ್ತು. ನೋಡಿದವರಿಗೆ ನಾಗರಿಕತೆಗಳು ಶುರುವಾಗೋದು ನದಿ ತೀರದಲ್ಲಿ ಇತಿಹಾಸದ ಸಾಲುಗಳ ನೆನಪಾಗಿ ಅತ್ತ ನಡೆದಿದ್ರು. ಹತ್ತಿರದಲ್ಲೆಲ್ಲೂ ಸುಳಿವು ಸಿಗದಿದ್ರೂ ಏನೋ ಒಂದು ರೀತಿಯ ನಂಬಿಕೆಯಿಂದ ಮತ್ತಷ್ಟು ದೂರ ಸಾಗಿದ ಮೇಲೆ ಮಹೀಂದ್ರ ಜೀಪು ಕಾಣಿಸ್ತು. ಹೊಳೆಯಲ್ಲಿ 4 ಹುಡುಗರು ಆಟ ಆಡ್ತಾ ಇದ್ರು. ಬ್ಯಾಗಿನಲ್ಲಿ ತಮ್ಮ ಹಸಿವೆಗೆಂದು ಇಟ್ಟುಕೊಂಡಿದ್ದ 4 ಬಾಣೆಹಣ್ಣುಗಳು ನೆನಪಾಗಿ ಆ ಹುಡುಗರನ್ನು ಕೂಗಿದಾಗ ಅವರು ಮನುಷ್ಯರನ್ನು ನರರೂಪದ ರಾಕ್ಷಸರನ್ನು ನೋಡೋ ಹಾಗೆ ನೋಡಿ ಹೆದರಿ ಪೊದೆಗಳ ಹಿಂದೆ ಓಡಲು ಹೋದಾಗ, ಏಯ್ ಬನ್ರೋ ಇಲ್ಲಿ, ನಾನು ನಿಮಗೇನು ಮಾಡಲ್ಲ, ಇಲ್ಲಿ ನೋಡಿ ಹಣ್ಣುಗಳಿದಾವೆ ಕೊಡ್ತೀನಿ ಎಂದು ಬಾಳೆಹಣ್ಣುಗಳನ್ನು ತೋರಿಸಿದಾಗ ಹಸಿವೆನ್ನುವ ಪಾಪಿ ಅವರ ಭಯವನ್ನು ದೂರ ಮಾಡಿ ಹಸಿವಿನಿಂದ ಹತ್ತಿರ ಬಂದಿದ್ರು. 4 ಜನರಿಗೂ ಹಣ್ಣುಗಳನ್ನು ಕೊಟ್ಟಾಗ ಅಜ್ಜಂಗೆ ಎಂದರು ಆ ಹುಡುಗರು. ಅಜ್ಜನ ಎಲ್ಲಿ ತೋರಿಸಿ ಎಂದು ಭಗತ್ ಕೇಳಿದಾಗ ಜೀಪಿನ ಕಡೆ ಕೈ ತೋರಿಸಿ ಅಲ್ಲಿ ಮೋಟ್ರು ಗಾಡೀಲಿ ಮಕ್ಕಂಡಿದೆ ಎಂದರು. ಜೀಪಿನ ಬಳಿ ಹೋಗಿ ನೋಡಿದಾಗ ತಮ್ಮದೇ ವಯಸ್ಸಿನ ಆಸುಪಾಸಿನ ವ್ಯಕ್ತಿ ಮುದುರಿ ಮಲಗಿರುವುದು ಕಾಣಿಸ್ತಿತ್ತು. ಇವ್ರ ಹೆಸರೇನು ಎಂದು ಭಗತ್ ಕೇಳಿದಾಗ ಆ ಹುಡುಗರು ಸುಬ್ಬಜ್ಜ ಎಂದರು. ಇವರು ಅದೇ ಹಾಡಿ ಹುಡುಗ್ರೇನಾ ಎಂದುಕೊಂಡು ಅನುಮಾನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ, ಯಾಕ್ರೋ ಈ ಕಾಡಲ್ಲಿ ನೀವು 5 ಜನ ಇದ್ದೀರಾ, ನಿಮ್ಮ ಮನೆ ಎಲ್ಲಿದೆ ಎಂದು ಕೇಳಿದರು ಭಗತ್. ಆ ಹುಡುಗರೇನು ತೀರಾ ಸಣ್ಣ ಹುಡುಗರಲ್ಲ, 12-14 ಆಸುಪಾಸಿನವರು. ಆದರೂ ಆಕಸ್ಮಿಕವಾಗಿ ಬದುಕು ನುಂಗಿದ ಅಗ್ನಿ ಅವಘಡ ಅವರ ನಂಬಿಕೆಯನ್ನು ಕಸಿದುಕೊಂಡಿತ್ತು. ನಮ್ಮೋರು ಅಂತ ಯಾರೂ ಇಲ್ಲ, ಬೆಂಕಿ ಬಿದ್ದು ಎಲ್ಲ ಸತ್ತೋದ್ರು, ನಾವಿಷ್ಟೇ ಜನ ಉಳ್ಕೊಂಡು ಎಂದರು ಅಳುತ್ತಾ. ಅದೇ ಆ ದಿಬ್ಬದಲ್ಲಿದೆಯಲ್ಲ ಅದೇ ಹಾಡಿನ ನಿಮ್ಮದು, ಮತ್ತೆ ಹೊಟ್ಟೆಗೆ ಏನು ಮಾಡ್ತೀರಾ ಎಂದವರ ದೃಷ್ಟಿ ಅವರ ಬಟ್ಟೆಗಳ ಕಡೆ ಹರಿದಿತ್ತು. ಅವಘಡ ಆದಾಗ್ನಿಂದ ಸ್ನಾನವನ್ನೇ ಮಾಡಿರಲಿಲ್ವೇನೋ, ಉಡಲು ಬಟ್ಟೆಯಾದರೂ ಎಲ್ಲಿತ್ತು? ಅದೇ ಆಡಿ, ನಮಗೆ ಇಲ್ಲಿಂದ ಹೊರಗೆ ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ, ಕಾಡಲ್ಲಿ ಸಿಗೋ ಗೆಡ್ಡೆ ಗೆಣಸು ಹಣ್ಣುಗಳನ್ನ ತಿನ್ಕೊಂಡು ಇದ್ದೀವಿ ಎಂದವರ ಧ್ವನಿಯಲ್ಲಿ ನಿರಾಸೆಯೇ ಹಾಸುಹೊಕ್ಕಾಗಿ ಬೆಳೆದಿತ್ತು. ಮತ್ತೆ ನೀವು ಹೇಗೆ ಬದುಕೊಂಡ್ರಿ ಎಂದು ಭಗತ್ ಕೇಳಿದರು. ಅವತ್ತು ಸಂಜೆ ಸುಬ್ಬಜ್ಜಂಗೆ ನಮ್ಮನ್ನು ಮೋಟ್ರು ಗಾಡೀಲಿ ಒಂದು ಸುತ್ತ ಕರ್ಕೊಂಡೋಗು ಅಂತ ದುಂಬಾಲು ಬಿದ್ದಿದ್ವಿ. ಅಂತ ಹೇಳಿದ್ದು, ಕರ್ಕಂಡೇ ಹೋಗಿರಲಿಲ್ಲ, ಕೆಲಸದ ಜ್ಞಾನದಲ್ಲಿ ಮರ್ತಿತ್ತು. ರಾತ್ರಿ ಉಂಡಾದ ಮೇಲೆ ಮತ್ತೆ ಓದು. ಅಜ್ಜ ಆಗಲೇ ಉಂಡು ಮಂಗಿದ್ರು, ಬಿಡ್ದಂಗೆ ಎಬ್ಬಿಸ್ಕೊಂಡು ಕರ್ಕೊಂಡೋಗಿದ್ದು. ಸುತ್ತಾಡ್ಕೊಂಡು ತಿರ್ಗಾ ಬರೋ ಅಷ್ಟರಲ್ಲಿ ಹಾಡಿಗೆ ಬೆಂಕಿ ಬಿದ್ದಿತ್ತು. ಯಾರ್ಯಾರಿದ್ರು
ಆಗ ಅಜ್ಜ ನಮ್ಮನ್ನಿಲ್ಲಿ ಕರ್ಕೊಂಡು ಬಂತು ಆಟೆಯ. ಆಮ್ಯಾಕೆ ಅಜ್ಜ ಹೆಂಗೆಂಗೋ ಆಡೋಕ್ಕೆ ಶುರು ಮಾಡ್ತು. ನಮಗೂ ಎಲ್ಲೋಗಬೇಕು ಏನು ಮಾಡಬೇಕು ತಿಳಿದೇ ಇಲ್ಲೇ ಇದ್ದೀವಿ. ಆ ಹುಡುಗರು ನಡೆದ ವೃತ್ತಾಂತವನ್ನು ತಮಗೆ ತಿಳಿದಂತೆ ಹೇಳಿದರೆ ಭಗತ್ಗೆ ಸ್ಪಷ್ಟ ಚಿತ್ರಣವೊಂದು ಸಿಕ್ಕಿತ್ತು. ಭಗವಂತ, ಪ್ರಕೃತಿಯ ಮುಂದೆ ಮನುಷ್ಯ ತೃಣ ಮಾತ್ರನೂ ಅಲ್ಲ. ಮಾನವ ನಿರ್ಮಿತ ಎಂಥದ್ದೇ ದುರಂತಗಳಾದರೂ ಅಲ್ಲಿ ಕೆಲವರಾದರೂ ಬದುಕಿರ್ತಾರೆ. ಪ್ರಕೃತಿ ನಿಯಮ ಅದು. ಪ್ರಕೃತಿ ಯಾವತ್ತೂ ಸಂಪೂರ್ಣ ನೆಲಸಮ ಮಾಡಲ್ಲ. ಅದಕ್ಕೆ ನಾಗರಿಕತೆಗಳೇ ಸಾಕ್ಷಿ ಎಂದುಕೊಂಡು, ನಿಮ್ಮ ಅಜ್ಜನ ಎಬ್ಸೋಣ ಬನ್ನಿ, ನನ್ನ ಜೊತೆ ಬರ್ತೀರಾ? ಊಟ ಬಟ್ಟೆ ಎಲ್ಲ ಕೊಡ್ತೀನಿ ಎಂದಾಗ ಹುಡುಗರು ಹ್ಞೂ ಎಂದು ತಲೆಯಾಡಿಸಿದ್ರು. ಸುಬ್ಬಜ್ಜ ಅಲಿಯಾಸ್ ಸುಬ್ರಜಿತ್ನನ್ನು ಎಬ್ಬಿಸಲು ಹರಸಾಹಸ ಪಡಬೇಕಾಯಿತು. ಎದ್ದವರೇ ಬೆಂಕಿ ಬೆಂಕಿ ಬೇಕು ಅಂತ ಎಲ್ಲ ಸುಟ್ಬಿಟ್ರು ಎಂದು ಏನೇನೋ ಬಡಬಡಾಯಿಸುತ್ತಾ ಹುಡುಗರನ್ನೆಲ್ಲ ರಕ್ಷಿಸುವಂತೆ ಬಾಚಿ ಬಿಗಿಯಾಗಿ ತಪ್ಪಿಕೊಂಡು ಸುತ್ತ ಭಯಗ್ರಸ್ತ ಕಣ್ಣುಗಳಿಂದ ನೋಡುತ್ತಾ ಮತ್ತೆ ಮಂಕು ಕವಿದ ಭಾವ. ಅಂದರೆ ಇವರಿಗೆ ಮತಿಭ್ರಮಣೆಯಾಗಿದ್ಯಾ ಅಥವಾ ಆ ಪ್ರಮಾಣದ ಬೆಂಕಿ ನೋಡಿ ಶಾಕ್ ಆಗಿದ್ಯಾ ಎಂದುಕೊಂಡು ಹತ್ತಿರ ಹೋಗಲು ಹೋದರೆ, ಬರಬೇಡ, ಹತ್ರ ಬರಬೇಡ, ಸುಡ್ತೀಯಾ, ಸುಟ್ಬಿಡ್ತೀನಿ ಎನ್ನುತ್ತಿದ್ದರು. ಇಲ್ಲಿ ನೋಡಿ, ನಾನು ಸುಡೋಕೆ ಬಂದಿಲ್ಲ, ನನ್ನ ನಂಬಿ ಎಂದು ಕರುಣೆ ಬೆರೆತ ಧ್ವನಿಯಲ್ಲಿ ಭಗತ್ ನುಡಿದಾಗ ಸುಬ್ಬಜ್ಜನಿಗೆ ಏನನ್ನಿಸಿತೋ ಮಂಕಾದರು. ಹೇಗೋ ಪುಸಲಾಯಿಸಿ ಹೊರಡಿಸಿಕೊಂಡು ಜೀಪನ್ನು ಅಲ್ಲೇ ಬಿಟ್ಟು ರಸ್ತೆವರೆಗೂ ನಡೆದು ಬಂದು ದಾರಿಯಲ್ಲಿ ಬಂದ ಲಾರಿ ಹತ್ತಿಸಿಕೊಂಡು ಪೇಟೆ ತಲುಪಿದರೆ ಹಾಡಿ ಜನ ಹಾಡಿಯಿಂದ ಹೊರಗೋಗಿ ಬದುಕೋ ಹಾಗಾಗಬೇಕು. ಕನಸು ಕಂಡಿದ್ದ ಇಂದುಮತಿ ಕರ್ಣ ನಸುನಕ್ಕಂತಾಗಿತ್ತು. ಪೇಟೆಯಲ್ಲಿದ್ದ ಅವರ ಮನೆಗೆ ಕರೆದುಕೊಂಡು ಬಂದು ಮೊದಲು ಅವರಿಗೆ ತಿನ್ನಲು ಕೊಟ್ಟು ನಂತರ ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ಸುಧಾರಿಸಿಕೊಂಡ ಮೇಲೆ ಸುಬ್ಬಜ್ಜನ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರು. ಪರೀಕ್ಷಿಸಿದ ಮನೋವೈದ್ಯರು ಆದ ಶಾಕ್ನಿಂದ ಹೀಗಾಗಿದ್ದಾರೆಂದು ತಿಳಿಸಿ ಮಾತ್ರೆಗಳನ್ನು ಕೊಟ್ಟರು. ಹುಡುಗರನ್ನು ಶಾಲೆಗೆ ಸೇರಿಸಿ ಸುಬ್ಬಜ್ಜ ಗುಣವಾಗುವವರೆಗೂ ಹುಷಾರಾಗಿ ನೋಡಿಕೊಂಡ ಮೇಲೆ ತಿಳಿದದ್ದು, ಹಾಡಿಯ ನರಮೇಧದಲ್ಲಿ ದಾನಿಶಪ್ಪ ಸಾಹುಕಾರ್ ತಿರುಮಲೇಗೌಡರ ಪಾಲು ಎಷ್ಟೆಷ್ಟು ಎಂದು. ಸತ್ಯದ ಬೆನ್ನತ್ತಿ ಹೊರಟವರಿಗೆ ಬೆಂಬಲವಾಗಿ ಸರ್ವೆ ಇಲಾಖೆಯ ಶಶಿಕಲಾ ಇಂದುಮತಿಯ ಹೆಸರಿನಲ್ಲಿದ್ದ ಆಸ್ತಿ ವಿವರಗಳನ್ನು ಕೊಟ್ಟಾಗ ಸಿಕ್ಕಿ ಸಂಪೂರ್ಣ ಮಾಹಿತಿ ನೀಡಿದರು. ಕಂದಾಯ ಇಲಾಖೆಯಲ್ಲಿ ನಿಷ್ಠಾವಂತ ಸರ್ಕಾರಿ ಉದ್ಯೋಗಿಗಳ ಬಳಿ ಮಾಹಿತಿ ಕಲೆ ಹಾಕಿದಾಗ ದಾನೇಶಪ್ಪ ತೋರಿಸಿರುವ ಹೆಸರಿನ ಸಂಸ್ಥೆಯೇ ಇರಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.